ಓಕೆ ನಡಿ. ನೀನ್ ಎಲ್ಲೋಗ್ತಿದ್ಯಾ ಅಣ್ಣ? ನಾನು ಇಲ್ಲ ಕೃಷ್ಣ, ನಾನೆಲ್ಲಿ ಹೋಗ್ತೀನಿ? ಆದ್ರೆ ಗೆಜ್ಜೆ ಬಂದಲ್ಲ ಅದಕ್ಕೆ. ಗೆಜ್ಜೆ? ಗೆಜ್ಜೆ? ಅಯ್ಯೋ ಅಣ್ಣ, ಇಲ್ಲಿ ಯಾರು ಇಲ್ಲ. ಅವನಿಲ್ಲೇ ಇದ್ನಲ್ವಾ, ಎಲ್ಲೋದ? ಅಣ್ಣ, ಗೆಜ್ಜೆ ಜೊತೆಗೆ ನಿನ್ ಸ್ನೇಹ ಎಷ್ಟು ಬೆಳೆದಿದೆ ನೋಡು. ನಿದ್ರೆಯಲ್ಲೂ ಕೂಡ ಅವನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಅದಕ್ಕೆ ಅವನ್ ಇಲ್ಲಿಗೆ ಬಂದಿದ್ದಾನನ್ನೋ ಭ್ರಮೆಯಲ್ಲಿದ್ಯಾ ನೀನು. ಭ್ರಮೆ ಅಲ್ಲ ಕೃಷ್ಣ, ಅವನ್ ನಿಜವಾಗ್ಲೂ ಬಂದಿದ್ದ. ನಾನಿವತ್ತು ಅವನ್ ಜೊತೆ ಈಗಂತೂ ನನ್ನ ನಿದ್ರಾದೇವಿ ಜೊತೆ ಹೋಗ್ತೀನಿ ಮಲ್ಗೋದಕ್ಕೆ. ನೀನು ಮಲ್ಗೋ ಕೃಷ್ಣ, ನನ್ ಜೊತೆ ಬೆಳಿಗ್ಗೆ ನೀನು ಕೂಡ ಬೇಗ ಎದ್ದೇಳ್ಬೇಕು. ದಿನಕ್ ದಿನ ನನಗನ್ಸುತ್ತೆ ಬಲರಾಮನಿಗಿಂತ ದೊಡ್ಡ ಕಂಟಕ ಕೃಷ್ಣನೇ ಅಂತ. ಯಾರೇನೇ ಮಾಡಿದ್ರು ಬಲರಾಮನನ್ನ ಮಥುರೆಗೆ ಕರೆದೊಯ್ಯದೆ ಬಿಡುವುದಿಲ್ಲ. ಧಾ ಧಿನ್ ಧಿನ್ನ ಧಿನಕ್ ಧಿನಕ್ ಧಾ. ಇಂದು ನಿಮಗೆ ನಿಜವಾದ ಪ್ರೇಮದ ಅರ್ಥ ತಿಳಿಯುವುದು. ನಿಮ್ಮ ಸುತ್ತಲೂ ನೋಡಿ, ಇಲ್ಲಿರುವವರೆಲ್ಲ ಜೀವಿಸುತ್ತಿದ್ದಾರೆ. ಆದರೆ ಅವರ ಜೀವದಿಂದಾಗಿ ಅಲ್ಲ, ನನ್ನ ಶಕ್ತಿಯಿಂದ. ಇವರೆಲ್ಲರ ಹೃದಯದಲ್ಲಿ ಭಗವಂತ ಕಂಸನ ಬಡಿತವಿದೆ. ಬರೋದು ನೀವೇ, ಆದ್ರೆ ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ. ನಾನ್ ಹೋಗ್ ಕರೆದ್ರೆ ಕೃಷ್ಣ ಇಲ್ಲಿಗೆ ಹೇಗೆ ಬರ್ತಾನೆ? ಅವನ್ ನನ್ನ ನೋಡೇ ಇಲ್ವಲ್ಲ. ಇದೇ ತಾನೇ ನನ್ನ ಉಪಾಯ. ನೀವು ಕೃಷ್ಣನ ಹತ್ರ ಹೋಗ್ಬಿಟ್ಟು ಅವನಿಗೆ ಇಷ್ಟ ಹೇಳಿ ಸಾಕು, ರಾಧೆ ಇದ್ದಾಳೆ, ತೊಂದ್ರೆ ಇದೆ, ರಾಧೆ ಇದ್ದಾಳೆ, ತೊಂದ್ರೆ ಇದೆ. ನಿಂತ್ಕೊಳ್ಳಿ ತಾತ, ಇದನ್ ತಗೊಳ್ಳಿ, ನಿಮಗ್ ಬೇಕಾಗತ್ತೆ. ಇದನ್ನು ತಗೊಳ್ಳಿ, ಇದು ಕೃಷ್ಣನ್ಗೆ ಬೇಕಾಗತ್ತೆ. ಈಗ ನೀವು ಹೊರಡಿ. ರಾಧೆ ಇದ್ದಾಳೆ, ತೊಂದ್ರೆ ಇದೆ. ರಾಧೆ ಇದ್ದಾಳೆ, ತೊಂದ್ರೆ ಇದೆ. ಕೃಷ್ಣ, ಈಗ ನಿಂಗೆ ಗೊತ್ತಾಗತ್ತೆ ಈ ರಾಧೆಗೆ ಮೋಸ ಮಾಡಿದ್ರೆ ಏನಾಗುತ್ತೆ ಅಂತ. ರಾಧೆ ಇದ್ದಾಳೆ, ತೊಂದ್ರೆ ಇದೆ. ರಾಧೆ ಇದ್ದಾಳೆ, ತೊಂದ್ರೆ ಇದೆ. ರಾಧೆ ಇದ್ದಾಳೆ, ನನ್ನ ಸೇನಾಧಿಪತಿಯಾಗಿದ್ದ
ಬದುಕಿದ್ದಾಗ ಯಾವ ಕೆಲಸಕ್ಕೂ ಬರಲಿಲ್ಲ, ಹಾಗಾಗಿ ನಾನೇ ಪ್ರೇತವಾಗಿಸಿದೆ. ಗಂಧರ್ವರಾಜ, ನಿನ್ನ ಈ ಗಂಧರ್ವ ರೂಪವು ಕೆಲಸಕ್ಕೆ ಬಾರದು. ನಿನ್ನಿಂದ ನನ್ನ ಹತ್ಯೆಯೂ ಆಗದು, ಜಯಕಾರವೂ ಆಗದು. ಆದ್ದರಿಂದ ನಿನ್ನ ಮನಸ್ಸು, ಆತ್ಮ, ಶರೀರವನ್ನು ಸೀಳಿ ಅದರಲ್ಲಿ ಭಗವಂತ ಕಂಸನ ಅಂಶ ತುಂಬಬೇಕು. ಪ್ರೇತಾಂಶ. ಗಂಧರ್ವರಾಜ, ನಾನೀಗ ರಾಧೆ ಹತ್ರ ಹೋಗ್ಲೇಬೇಕು. ಆಗುವುದನ್ನು ಯಾರು ತಡೆಯಬಲ್ಲರು? ಮೂರ್ಖ ಕೃಷ್ಣ, ಸಂಕಟ ಅಲ್ಲಲ್ಲ, ಸಂಕಟ ಇಲ್ಲಿದೆ, ಇಲ್ಲಿ. ಬಲ ಇಲ್ಲ 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 ಇಲ್ಲ. ಮೊದಲಿಗೆ ನಾನು ದಿನಕ್ ದಿನಕ್ ಧಾ. ದೇವಕಿ ನಂದನ, ಮಥುರೆಯಲ್ಲಿ ಮೃತ್ಯು ನಿನಗಾಗಿ ಕಾಯುತ್ತಿದೆ. ರಾಧೆ ಇದ್ದಕ್ಕಿದ್ದಾಗೆ ಹೇಗ್ ತೊಂದ್ರೆ ಸಿಕ್ಕಾಕೊಂಡ್ಲು? ಅದ್ರ ಬಗ್ಗೆ ಎಲ್ಲ ನನ್ಗೇನು ಗೊತ್ತಿಲ್ಲ ಕೃಷ್ಣ. ನನಗ್ ಗೊತ್ತಿರೋದೆಲ್ಲ ಇಷ್ಟೇ. ರಾಧೆ ಇದ್ದಾಳೆ, ತೊಂದ್ರೆ ಇದೆ. ರಾಧೆ ಇದ್ದಾಳೆ, ತೊಂದ್ರೆ ಇದೆ. ತೊಂದ್ರೆ ಇರೋದು ಒಂದೇ, ರಾಧೆ ಇರೋದು ಒಬ್ಳೆ, ತಾತ ಇರೋದು ಒಬ್ರೇ. ಈಗ ನಾನು ಅಲ್ಲಿಗೆ ಹೋದಾಗ್ಲೇ ಗೊತ್ತಾಗೋದು ಆ ರಾಧೆ ಎಲ್ಲಿದ್ದಾಳೆ, ಅವಳಿಗೆ ತೊಂದ್ರೆ ಏನಾಗಿದೆ. ನಡಿ. ಬಲರಾಮ, ನಂಗಂತೂ ಅಪ್ಪ ಇಲ್ಲ, ಆದ್ರೆ ನಂಗ್ ಖುಷಿ ಇದೆ. ಇವತ್ತು ನಿಮ್ಮ ಅಪ್ಪ ನೋಡಕ್ ಹೋಗ್ತಿದ್ಯಾ? ಗೆಜ್ಜೆ, ಇದು ನನ್ ಪುಣ್ಯ. ನಿನ್ನಂತ ಒಳ್ಳೆ ಗೆಳೆಯ ನನಗ್ ಸಿಕ್ಕಿದ್ದು. ಏನಾಯ್ತು ಬಲರಾಮ, ಯಾಕೆ ನಿಂತ್ಕೊಂಡೆ? ಗೆಳೆಯ, ಬರ್ತೀನಿರು. ಈ ಬಲರಾಮ ಅಪ್ಪನ್ ನೋಡಕ್ ಹೊರಟವನು ಒಳಗಡೆ ಯಾಕೋದ? ಅವರನ್ನು ಬಿಟ್ಟು ಬಿಡಿ. ನಿಜವಾಗಿಯೂ ಪ್ರಾಪ್ತಿ, ಬಿಡಲೇ ಇವನನ್ನು. ಇದೇ ಬೇಕೆ ನಿನಗೆ? ಯಾವ ಪತಿಯೂ ತಾನೇ ತನ್ನ ಪತ್ನಿಯ ಇಚ್ಛೆಯನ್ನು ಇಲ್ಲವೆನ್ನುತ್ತಾನೆ. ಹೇಳು. ಬಿಟ್ಟು ಬಿಟ್ಟೆ. ಬಿಡಿ ಅವನನ್ನು. ಇಷ್ಟೊಂದು ದೂರ ನಿಂತಿದ್ದೇಕೆ ನಿನ್ನ ಪ್ರೇಮಿಯಿಂದ? ಹೋಗು, ಅಪ್ಪಿಕೋ ಅವನನ್ನು. ಹೋಗು ಪ್ರಾಪ್ತಿ. ಅಪ್ಪಿಕೊಳ್ಳುವುದಿಲ್ಲವೇ ನಿನ್ನ ಪ್ರೇಮಿಯನ್ನು? ಸ್ವಲ್ಪ ಸುಟ್ಟು ಹೋಗಿದ್ದಾನಷ್ಟೇ. ಪ್ರೇಮ ಪವಿತ್ರವಾದದ್ದು, ಎರಡು ಆತ್ಮಗಳ ಮಿಲನವದು. ಮತ್ತೆ ಅಪ್ಪಿಕೊಳ್ಳುವುದರಲ್ಲಿ ಸಂಕೋಚವೇಕೆ? ಏಕೆ ಸಂಕೋಚ? ಅಪ್ಪಿಕೋ ನಿನ್ನ ಪ್ರೇಮಿಯನ್ನು. ಪ್ರಾಪ್ತಿ, ಈಗಷ್ಟೇ ಗಂಧರ್ವರಾಜ ಪ್ರೇತವಾಗಲು ಆರಂಭಿಸಿದ್ದಾನೆ. ಈಗ ನೀನು ಕ್ಷಣ ಕ್ಷಣವೂ ಅವನು ಪ್ರೇತವಾಗುವುದನ್ನು ನೋಡುವೆ. ಹಾಗೂ ಸ್ವಲ್ಪ ಪ್ರೇಮ ಉಳಿದರೆ ನಾನೇ ಸ್ವತಃ ನಿಮ್ಮ ಪ್ರೇಮ ವಿವಾಹ ಮಾಡಿಸುತ್ತೇನೆ. ಇದು ಭಗವಂತ ಕಂಸನ ವಚನ. ಆದ್ರೆ ನಾನು ಇಲ್ಲಿಂದ ಹೋದ್ಮೇಲಮ್ಮ
ಗೋಪಿಕೆ, ನಿಂಗ್ ಗೊತ್ತಿದ್ಯಾ ನೀನ್ ಎಷ್ಟು ದೊಡ್ಡ ತಪ್ಪು ಮಾಡಿದೆ? ನಾನ್ ನಿನ್ಗೋಸ್ಕರ ನನ್ನ ಅಣ್ಣನ್ನ ಅಪಾಯದಲ್ಲಿ ಬಿಟ್ಟು ಬಂದಿದ್ದೀನಿ. ನಿಂಗೆ ನನ್ನ ನೋಡ್ಬೇಕಂತಿದ್ರೆ ನಮ್ ಮನೆಗ್ ಬರ್ಬೋದಿತ್ತು. ಅಲ್ಲಿ ನಾನ್ ನಿಂಗೆ ಬೆಣ್ಣೆನು ತಿನ್ಸ್ತಿದ್ದೆ. ಕೃಷ್ಣ, ಇವತ್ತು ನಾನು ನಿನ್ನ ನೋಡೋಕ್ ಬಂದಿಲ್ಲ, ನಿನಗೆ ಪಾಠ ಕಲ್ಸೋಕೆ ಅಂತ ಬಂದಿದ್ದೀನಿ. ಪಾಠ ಕಲ್ಸಕ್ಕ? ಕೃಷ್ಣ, ಹೋದ್ ಸರಿ ನಾನು ನಿನ್ನ ಸುಮ್ನೆ ಬಿಟ್ಟಿದ್ದೆ, ಆದ್ರೆ ಇವತ್ ನಿನ್ನ ಬರ್ಸಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಇವನಿಗೆ ಎಷ್ಟು ನೋವಾಗುವುದೋ ಅಷ್ಟೇ ನಿನ್ನ ಪ್ರೇಮವು ಹೆಚ್ಚುವುದು. ನಿಮ್ಮಿಬ್ಬರಿಗೂ ಭಗವಂತ ಕಂಸನ ಆಶೀರ್ವಾದ. ಪಾಪಿ ಕಂಸ, ನೀನು ಅಧರ್ಮಿ, ನೀನು ಅನಾಚಾರಿ. ಈ ಜಗತ್ತಿನಲ್ಲಿ ನಿನ್ನಂತ ದುರಾಚಾರಿ ಯಾರೂ ಇಲ್ಲ. ನೀನು ಸಾಯುವೆ. ಇದಕ್ಕಿಂತ ಕೆಟ್ಟ ಸಾವು ಬರಲಿದೆ ನಿನಗೆ. ಇದನ್ನೇ ನಾನು ಬಯಸಿದ್ದು. ನನ್ನ ಪ್ರಿಯ ಗಂಧರ್ವ ಪ್ರಿಯೆ ಪ್ರಾಪ್ತಿ, ನಿನ್ನ ಕ್ರೋಧ ಶಾಂತವಾಗಲಿ. ಏಕೆಂದರೆ ಯಾರದ್ದೋ ಸಾವಿನ ಆನಂದ ಅವನೇ ಸಾಯ ಬಯಸಿದಾಗ ಆಗುವುದಿಲ್ಲ, ಅವನು ಬದುಕ ಬಯಸಿದಾಗಲೇ ಆ ಆನಂದ ಸಿಗುತ್ತದೆ. ಯಾವಾಗ ಅವನ ಕ್ರೋಧ ಹೊರಬರುವುದೋ ಮತ್ತು ಅವನು ಜೀವನವನ್ನು ಪ್ರೀತಿಸುತ್ತಾನೋ ನಾನು ಕೂಡ ಆಗ ನಿನ್ನನ್ನು ಸಾಯಿಸುತ್ತೇನೆ, ಚಿಂತಬೇಡ. ಆಶೀರ್ವಾದ. ಭದ್ರಾಕ್ಷ. ನಾನು ಅನ್ಕೊಂಡಿದ್ದೇ ಆಗಿದೆ ಅನ್ಸುತ್ತೆ. ಅಣ್ಣ ಅಪಾಯದಲ್ಲಿದ್ದಾನೆ. ತಡ ಆಗೋದಕ್ಕೂ ಮುಂಚೆ ನಾವು ಅಣ್ಣನ್ನ ಹುಡುಕ್ಲೇಬೇಕು. ನೀವಿಬ್ರು ರಾಧೆನ ಸುರಕ್ಷಿತವಾಗಿ ಬರ್ಸಾನ ಕರ್ಕೊಂಡು ಹೋಗಿ. ಇಲ್ಲ, ನಾನು ಅಣ್ಣನ್ನ ಅಪಾಯದಲ್ಲಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ನಾನು ಕೂಡ ಅಣ್ಣನ್ನ ಹುಡ್ಕೋದಿಕ್ಕೆ ನಿಮ್ ಜೊತೆ ಬರ್ತೀನಿ. ರಾಧೆ, ಈಗ ನೀನ್ ಮನೆಗೆ ಹೋಗ್ಲಿಲ್ಲ ಅಂದ್ರೆ ನಿಮ್ ಅಪ್ಪ ಅಮ್ಮಂಗೂ ಚಿಂತೆ ಶುರುವಾಗುತ್ತೆ. ನೀನ್ ಅಣ್ಣನ್ ಚಿಂತೆ ಮಾಡ್ಬೇಡ, ನಾವಿದೀವಲ್ಲ. ನೀನ್ ಬರ್ಸಾನಾಗ ಹೋಗು. ಕೃಷ್ಣ, ಬೇಗ ಹೋಗೋಣ ಬಾ. ಗೋಪಿಕೆ, ಎಲ್ಲ ನಿನ್ನಿಂದಲೇ ಆಗಿತ್ತು. ಅಣ್ಣಂಗೆ ಏನಾದ್ರೂ ತೊಂದ್ರೆ ಆಯ್ತು ಅಂದ್ರೆ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ನಾನು ರಾಧೆ, ಆದ್ರೆ ನಂಗೊಂದು ವಿಷಯ ಗೊತ್ತಾಗ್ತಿಲ್ಲ. ಈ ಮಧ್ಯರಾತ್ರಿಲಿ ಅಣ್ಣ ಎಲ್ಲೋಗಿರ್ಬಹುದು? ಗೆಳೆಯ ಗೆಜ್ಜೆ, ನೀನ್ ನನ್ನನ್ನು ಎಲ್ಲ ಕರ್ಕೊಂಡ್ ಬಂದಿದ್ಯಾ? ಇಲ್ಲಿನೆಲ್ಲಾ ಸೈನಿಕರು ಎಲ್ಲಾ ಜನರನ್ನ ನೋಡಿದ್ರೆ ರಾಕ್ಷಸರ ತರ ಕಾಣಿಸ್ತಿದ್ದಾರೆ. ಕಂಸ ಮಹಾರಾಜನಿಗೆ ಜಯವಾಗಲಿ. ಮಹಾರಾಜ ಬಂದಿದ್ದಾನೆ ನೋಡಿ, ನೀವು ವರ್ಷಗಳಿಂದ ಹುಡುಕ್ತಿದ್ದವನು. ಕಂಸ ಮಹಾರಾಜ, ಅಶರೀರವಾಣಿ. ದೇವಕಿಯ 8ನೇ. ಇದೇನ್ ಹೇಳ್ತಾ ಇದ್ಯಾ ಕೃಷ್ಣ? ಗೆಜ್ಜೆ ಅಲ್ಲೂ ಇದ್ನ, ಆದ್ರೆ ಗೆಜ್ಜೆ ಇವಾಗ ಎಲ್ಲಿದ್ದಾನೆ? ನಂದಣ್ಣ, ಗೆಜ್ಜೆ ನಂದಣ್ಣ, ಇಲ್ಲಿ ನೋಡಿ ಗೆಜ್ಜೆ. ದಾಮೋದರ, ಇದು ಗೆಜ್ಜೆ ಏನೋ ಹೌದು, ಆದ್ರೆ ಆ ಗೆಜ್ಜೆಯಲ್ಲಿ ಇದನ್ನ ಹಾಕೋತಾನಲ್ಲ ಅವನು. ಅದಂತೂ ನನಗೆ ಗೊತ್ತಿಲ್ಲ, ಆದ್ರೆ ನಂಗೆ ಗೊತ್ತಿರೋದು ಈ ಗೆಜ್ಜೆ ಸಪ್ಲೈ ಮಾಡ್ತಿಲ್ಲ. ಇದು ಒಂದು ಮುತ್ತಿನ ಗೆಜ್ಜೆ. ಇದು ಸದ್ ಮಾಡೋದು ಯಾರಾದ್ರೂ ಯಕ್ಷ ಇದನ್ನ ಹಾಕೊಂಡಾಗ. ಇದ್ರ ಅರ್ಥ ಏನಂದ್ರೆ ಅವನು ಯಾರೋ ಸಾಧಾರಣ ಬಾಲಕ ಅಲ್ಲ, ಕಂಸಾನೆ ಕಳಿಸಿರೋ ಯಕ್ಷ ರಾಕ್ಷಸ.